ಜೋಗಿ ಪ್ರೇಮ್ ನಿರ್ದೇಶನದ ಬಹುನಿರೀಕ್ಷಿತ ಸಿನಿಮಾ ಕೇಡಿ. ತಲೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ. ಕೇಡಿ ಮೂವಿ ಇಂದು ಬಿಡುಗಡೆಯಾಗಿದೆ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ, ಶಿಲ್ಪಾ ಶೆಟ್ಟಿ, ರೇಷ್ಮಾ ನಾನಯ್ಯ, ರವಿಚಂದ್ರನ್, ರಮೇಶ್ ಅರವಿಂದ್ ಹಾಗೂ ಸುದೀಪ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಪ್ಯಾನ್ ಇಂಡಿಯಾ ಸಿನಿಮಾ ಈಗಾಗಲೇ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿದ್ದು, ಇತರ ಭಾಷೆಗಳಲ್ಲಿ ಮುಂದಿನ ದಿನಗಳಲ್ಲಿ ಬಿಡುಗಡೆಯಾಗಲಿದೆ. ಇನ್ನು ಕತೆ ಬಗ್ಗೆ ನೋಡೋದಾದ್ರೆ, ಈ ಸಿನಿಮಾ 1975ರ ಅಂಡರ್ವರ್ಲ್ಡ್ ಕಥೆಯ ಹಿನ್ನೆಲೆಯನ್ನು ಹೊಂದಿದೆ. ಧ್ರುವ ಸರ್ಜಾ ಅವರ ಕಾಳಿದಾಸ ಎಂಬ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಪಾತ್ರದ ಮೂಲಕವೇ ಕತೆ ಸಾಗುತ್ತದೆ. ಪ್ರೇಕ್ಷಕರು ಪಾತ್ರದ ಜೊತೆ ಕನೆಕ್ಟ್ ಆಗುವ ರೀತಿಯಲ್ಲಿ ಕಥೆಯನ್ನು ರೂಪಿಸಲಾಗಿದೆ. ಇನ್ನು ಪರ್ಫಾರ್ಮೆನ್ಸ್ ಅಂಡ್ ಹೈಲೈಟ್ಸ್ ನೋಡೋದಾದ್ರೆ, ಧ್ರುವ ಸರ್ಜಾ ಅವರ ಎಂಟ್ರಿ ಮಾಸ್ ಅಂಡ್ ಪವರ್ಫುಲ್. ಕಿಚ್ಚ ಸುದೀಪ್ ಕಾಲಭೈರವ ಪಾತ್ರದಲ್ಲಿ ಸೂಪರ್ ಹೈಪ್ ಮೂಮೆಂಟ್. ಫಸ್ಟ್ ಆಫ್ ಫಾಸ್ಟ್ ಅಂಡ್ ಎಂಗೇಜಿಂಗ್. ಸಿನಿಮಾಟೋಗ್ರಫಿ ಸೂಪರ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪವರ್ಫುಲ್. ಧ್ರುವ ಸರ್ಜಾ ಅವರನ್ನು ಈ ರೀತಿಯ ಲುಕ್ ನಲ್ಲಿ ಪ್ರೇಕ್ಷಕರು ಮೊದಲ ಬಾರಿ ನೋಡುತ್ತಿದ್ದಾರೆ. ಅವರ ನಟನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಇನ್ನು ಸಿನಿಮಾ ಹೇಗಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಪ್ರತಿಕ್ರಿಯೆಗಳ ಪ್ರಕಾರ ಸಿನಿಮಾ ಎಲ್ಲಿಯೂ ಬೋರ್ ಆಗುವುದಿಲ್ಲ. ಎಂಟರ್ಟೈನ್ಮೆಂಟ್, ಆಕ್ಷನ್ ಅಂಡ್ ಡ್ರಾಮಾ ಎರಡು ಬ್ಯಾಲೆನ್ಸ್ ಆಗಿ ಬಂದಿದೆ. ಪ್ರೇಕ್ಷಕರು ಕುರ್ಚಿಯ ತುದಿಯಲ್ಲಿ ಕೂತು ನೋಡೋದು ಪಕ್ಕಾ ಅಂತ ಹೇಳ್ತಿದ್ದಾರೆ. ಇನ್ನು ಧ್ರುವ ಸರ್ಜಾ ಅವರ ಪತ್ನಿ ಪ್ರೇರಣಾ ಶಂಕರ್ ಅವರು ಫಸ್ಟ್ ಶೋ ನೋಡಿದ್ದು ಕಿಚ್ಚ ಸುದೀಪ್ ಎಂಟ್ರಿ ಸಮಯದಲ್ಲಿ ಫ್ಯಾನ್ ತರ ಎಂಜಾಯ್ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಕೇಡಿ ಒಂದು ಪವರ್ಫುಲ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಆಗಿದ್ದು, ಧ್ರುವ ಸರ್ಜಾ ಅವರ ಹೊಸ ಅವತಾರವನ್ನು ತೋರಿಸುತ್ತದೆ. ಜೋಗಿ ಪ್ರೇಮ್ ಅವರ ಸ್ಟೈಲ್ ಮೇಕಿಂಗ್ ಜೊತೆಗೆ ಸಿನಿಮಾ ಪ್ರೇಕ್ಷಕರನ್ನು ಹಿಡಿದಿಡುತ್ತದೆ. ಒಟ್ಟಿನಲ್ಲಿ ಕೇಡಿ ಒಂದು ಪವರ್ಫುಲ್ ಆಕ್ಷನ್ ಎಂಟರ್ಟೈನರ್. ಮಾಸ್ ಲವರ್ಸ್ಗೆ ಇದು ಪಕ್ಕಾ ಟ್ರೀಟ್. ನಿಮಗೆ ಸಿನಿಮಾ ಹೇಗನಿಸ್ತು? ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ರಿವ್ಯೂಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.